ಪ್ರತಾಪ್ ಸಿಂಹಗೆ ಕೈ ತಪ್ಪುತ್ತಾ ಹಾಗಾದ್ರೆ ಮೈಸೂರು ಲೋಕ ಟಿಕೆಟ್. ಪಕ್ಷದ ಆಂತರಿಕ ಅಭಿಪ್ರಾಯ ಸಂಗ್ರಹದಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ಅನ್ನೋ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ. ತಳಮಟ್ಟದ ಕಾರ್ಯಕರ್ತರನ್ನ ಪ್ರತಾಪ್ ಸಿಂಹ ಅವರು ಕಡೆಗಣನೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಪ್ರಕರಣ ಆದ ನಂತರ ಒಂದು ಸ್ವಲ್ಪ ಸೈಲೆಂಟ್ ಆಗಿದ್ರು ಅಷ್ಟೇ. ಆದ್ರೆ ಅದಕ್ಕಿಂತ ಮುಂಚೆ ಸರ್ಕಾರವನ್ನ ಸ್ಪೆಷಲಿ ಸಿದ್ದರಾಮಯ್ಯನವರ ವಿರುದ್ಧ ಯಾವ ರೀತಿಯಾಗಿ ಮುಗಿಬೀಳ್ತಾ ಇದ್ರು, ಏನೇನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಆ ವಾಗ್ದಾಳಿಗಳು ಹೇಗಿರ್ತಾ ಇದ್ವು ಅಂತ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಆದ್ರೆ ಸ್ಥಳೀಯ ನಾಯಕರ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿ ಕಿಡಿಕಾರ್ಲಾಗ್ತಾ ಇದೆ. ಹಾಲಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಅಸಮಾಧಾನ ಹೆಚ್ಚಾಗಿದೆಯಂತೆ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ಯದುವೀರ್ ಮತ್ತು ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೂಡ ಮುನ್ನೆಲೆಗೆ ಬಂದಿದೆ. ಡಾಕ್ಟರ್ ಮಂಜುನಾಥ್ ಅವರು ಜಯದೇವ ಸಂಸ್ಥೆಗೆ ಅಲ್ಲಿಂದ ರಿಟೈರ್ಡ್ ಆಗಿ ಹೊರಗಡೆ ಬಂದ ನಂತರ ಮೊದಲಿಗೆ ಅವರಿಗೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡುವಂತೆ ಹೇಳಲಾಗ್ತಾ ಇತ್ತು. ಆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನು ಮೈಸೂರಿನಿಂದ ಅವರಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಇನ್ನು ಯದುವೀರ್ ಅವರ ಹೆಸರು ಪದೇ ಪದೇ ಬರುತ್ತೆ ಹೋಗುತ್ತೆ. ಆದ್ರೆ ಇವಾಗ ಪ್ರತಾಪ್ ಸಿಂಹ ಅವರ ಬಗ್ಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸೊ ಹಾಗಾಗಿ ಎರಡು ಹೆಸರು ಕೇಳಿ ಬರ್ತಾ ಇರೋದು ಏನು ಆಶ್ಚರ್ಯ ಅಂತ ಅನ್ಸಲ್ಲ. ಆದ್ರೆ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಮೈಸೂರು ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾರೆ. ರವಿ, ಪ್ರತಾಪ್ ಸಿಂಹ ಬಿಜೆಪಿಯ ಯುವ ರಾಜಕಾರಣಿಗಳ ಪೈಕಿ ವೆರಿ ಪಾಪ್ಯುಲರ್ ಹೆಸರು. ಅಂಥದ್ದೇನಾಯ್ತು ಹಾಗಾದ್ರೆ? ಯಾಕೆ ಇಷ್ಟೊಂದು ಅಸಮಾಧಾನ ಕ್ಷೇತ್ರದಲ್ಲಿ? ಸಭಾ ಖಂಡಿತವಾಗ್ಲೂ ಕಳೆದ 2 ಅವಧಿಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿರುವಂತಹ ಪ್ರತಾಪ ಸಿಂಹ ಅವರು ಈವರೆಗೆ ಸ್ಥಳೀಯ ನಾಯಕರ ಹಾಗೂ ಸ್ಥಳೀಯ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಗೋಚರಿಸಿದೆ. ಕಾರಣ ಕಳೆದ ವಾರದ ಹಿಂದಷ್ಟೇ ಮೈಸೂರು ಭಾಗದಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಿತ್ತು. ಹಿರಿಯ ನಾಯಕರುಗಳು ಬಂದು ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಲಿಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಹಲವು ಕಿರಿಯ ಹಾಗೂ ಹಿರಿಯ ಬಿಜೆಪಿಯ ಕಾರ್ಯಕರ್ತರು ಮತ್ತು ನಾಯಕರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಿಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಪ್ರತಾಪ ಸಿಂಹ ಅವರಿಗೆ ಟಿಕೆಟ್ ಬೇಡ ಅಂತ ಹೇಳಿ ಸ್ಥಳೀಯ ನಾಯಕರುಗಳು ಬಹುತೇಕ ಹೇಳಿದ್ದಾರೆ. ಇದಕ್ಕೆ ಪ್ರಮುಖವಾದ ಕಾರಣ ಅಂತ ಅಂದ್ರೆ ಪ್ರತಾಪ ಸಿಂಹ ಅವರು ಸ್ಥಳೀಯ ಮಾಜಿ ಶಾಸಕರುಗಳಾದಂತಹ ಎಲ್ ನಾಗೇಂದ್ರ, ರಾಮದಾಸ್ ಸೇರಿದಂತೆ ಹಲವು ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಗ್ಯಾಸ್ ಪೈಪ್ ಲೈನ್ ಆಗ್ಬೋದು ಅಥವಾ ಅಭಿವೃದ್ಧಿ ವಿಚಾರಗಳಾಗಬಹುದು, ಆ ವಿಚಾರಗಳ ಇಟ್ಕೊಂಡು ಕ್ರೆಡಿಟ್ ವಾರ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದ್ರು. ಬೇರೆ ಎಲ್ಲಿಂದ ಬಂದಿದ್ರು, 2 ಅವಧಿಗೆ ಅವರು ಸಂಸದರಾಗಿದ್ದಾರೆ. ಆದ್ರೆ ಸ್ಥಳೀಯರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಬಿಜೆಪಿ ಪಕ್ಷ ಅಂತ ಹೇಳಿ ಅವರು ದುಂಬಾಲನ್ನ ಬೀಳುವಂತ ಕೆಲಸಕ್ಕೆ ಮುಂದಾಗಿದ್ರೆ. ಜೊತೆಗೆ 2 ಅವಧಿಗೆ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರಿ. ಈಗ 3ನೇ ಅವಧಿಗೆ ಬೇರೆಯವರಿಗೆ ಕೊಡಿ ಅಂತ ಹೇಳಿ ಕಾರ್ಯಕರ್ತರು ಹೇಳಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ. ಅಭಿಪ್ರಾಯ ಸಂಗ್ರಹಣೆಯಲ್ಲೂ ಕೂಡ ಅವರ ವಿರುದ್ಧವೇ ಅತಿ ಹೆಚ್ಚು ಅಭಿಪ್ರಾಯಗಳು ಈಗ ಸಂಗ್ರಹಣೆ ಆಗಿದೆ ಅಂತ ಹೇಳಿ ಆಂತರಿಕ ಮಾಹಿತಿಗಳು ಲಭ್ಯ ಆಗ್ತಿದೆ. ಇದ್ರ ಜೊತೆಗೆ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಅವರನ್ನ ಕೊಟ್ರೆ ಅನುಕೂಲ ಆಗುತ್ತೆ. ಇದ್ರ ಜೊತೆಗೆ ಡಾಕ್ಟರ್ CN ಮಂಜುನಾಥ್ ಅವರ ಹೆಸರು. ಈ ಡಾಕ್ಟರ್ CN ಮಂಜುನಾಥ್ ಅವರು ಕಳೆದ 1 ವಾರದ ಅವಧಿಯಲ್ಲಿ 5 ಕಾರ್ಯಕ್ರಮಗಳಿಗೆ ಮೈಸೂರಿಗೆ ಆಗಮಿಸಿದ್ದಾರೆ. ಮೈಸೂರಿನ ಜಯದೇವ ಹೃದ್ರೋಗ ಆಸ್ಪತ್ರೆಯನ್ನ ಅವರು ನಿರ್ಮಾಣ ಮಾಡಿದ್ರು. ಜೊತೆಗೆ ಮೈಸೂರಿನಲ್ಲೇ ವ್ಯಾಸಂಗ ಮಾಡಿ ಮೈಸೂರಿನಲ್ಲೇ ಇದ್ರು. ಅವ್ರು ಬಂದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಇಡೀ ರಾಜ್ಯಾದ್ಯಂತ ವೋಟ್ಗಳ ಸಂಖ್ಯೆ ಹೆಚ್ಚಾಗುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ 1 ಲಕ್ಷ ವೋಟು ಬಿಜೆಪಿ ಪಕ್ಷಕ್ಕೆ ಬರ್ಬೋದು. ಹಾಗಾಗಿ ಮೈಸೂರಿನಿಂದ ಅವರಿಗೆ ಕೊಟ್ಟರೆ ಅವರು ಗೆಲ್ತಾರೆ ಕೂಡ. ಯಾಕಂದ್ರೆ ಮೈಸೂರಿನಲ್ಲಿ JDS ಹಾಗೂ ಬಿಜೆಪಿ 2 ಮೈತ್ರಿ ಆದರೆ ಹೆಚ್ಚು ಅನುಕೂಲ ಆಗುತ್ತೆ. ಯಾವುದೇ ಅಂದ್ರೆ ಪ್ರತಾಪ ಸಿಂಹ ಅವರ ಬಿಟ್ಟು ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಇಲ್ಲಿ ಗೆಲ್ಲೋದು ನಿಶ್ಚಿತ. ಹಾಗಾಗಿ ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಕೊಡಬೇಕು, ಬೇರೆ ಯಾರಿಗಾದ್ರೂ ಕೊಡಿ ಅನ್ನೋದು ಕಾರ್ಯಕರ್ತರ ಅಭಿಪ್ರಾಯ. ಅದರಲ್ಲೂ ಡಾಕ್ಟರ್ CN ಮಂಜುನಾಥ್ ಮತ್ತು ಡಾಕ್ಟರ್ ಯದುವೀರ್, ಅದ್ರ ಜೊತೆಗೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಹೆಸರು ಮುನ್ನೆಲೆಗೆ ಈಗ ಬಿಟ್ಟಿದ್ದಾರೆ. ಪ್ರಮುಖವಾಗಿ ಅದರಲ್ಲೂ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಹೆಸರು. ಯಾಕಂದ್ರೆ ರಾಜವಂಶಸ್ಥರಿಗೆ ಗೌರವ ಕೊಡಲಿಕ್ಕೆ, ಇನ್ನೊಂದೆಡೆಗೆ ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಅತಿ ಹೆಚ್ಚು ಆಪ್ತರಾಗಿದ್ದಾರೆ. ಮೈಸೂರಿಗೆ ಬಂದ ಸಂದರ್ಭದಲ್ಲೆಲ್ಲ ಕೂಡ ಮೈಸೂರಿನ ಅರಮನೆಗೆ ಭೇಟಿ ನೀಡಿದ್ರು. ಅವರ ಜೊತೆ ಕುಟುಂಬದವರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಈ ಭಾಗದಲ್ಲಿ ಅವರಕ್ಕೆ ಅಂದ್ರೆ ರಾಜವಂಶಸ್ಥರನ್ನ ಕಂಡ್ರೆ ಹೆಚ್ಚು ಗೌರವವಿದೆ. ಆ ಕಾರಣಕ್ಕಾಗಿ ಅವರಿಗೆ ಒಂದು ವೇಳೆ ಟಿಕೆಟ್ ಅನ್ನ ಕೊಟ್ಟರೆ ನಿಜಕ್ಕೂ ಅವರು ಗೆಲ್ತಾರೆ. ಗೆಲ್ಲುವುದರ ಜೊತೆಗೆ ಕಾರ್ಯಕರ್ತರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಒಂದು ಅಭಿಪ್ರಾಯ. ಆದ್ರೆ ಇನ್ನೊಂದೆಡೆ ಮಂಜುನಾಥ್ ಅವರಿಗೆ ಕೂಡ ಅದೇ ರೀತಿ ಟಿಕೆಟ್ ಅನ್ನ ಕೊಟ್ಟರೆ ಅವರು ಕೂಡ ಗೆಲ್ತಾರೆ. ಜೊತೆಗೆ ಇಡೀ ರಾಜ್ಯಾದ್ಯಂತ ಒಂದಷ್ಟು ಮತಗಳು ಪ್ಲಸ್ ಆಗುತ್ತೆ. ಇದು ಬಿಜೆಪಿಗೆ ಪ್ಲಸ್ ಆಗುವಂತಹ ಎಲ್ಲ ಲಕ್ಷಣಗಳಿದೆ ಅನ್ನೋದು ಕಾರ್ಯಕರ್ತರ ಅಭಿಪ್ರಾಯ. ಇನ್ನು
ಪ್ರತಾಪ್ ಸಿಂಹರಿಗೆ ಯಾಕೆ ಬೇಡ ಅಂತ ಹೇಳಿದ್ರೆ ಸ್ಥಳೀಯ ನಾಯಕರುಗಳ ಜೊತೆ ಅವರು ವಿಶ್ವಾಸವನ್ನ ಇಲ್ಲ. ಇನ್ನು JDS ನಾಯಕರುಗಳನ್ನು ಕೂಡ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ನಿಜಕ್ಕೂ ಅದು ಸಾಧ್ಯ ಆಗುತ್ತಾ? JDS ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ನಡೆಸಬೇಕು. ಆ ಸಂದರ್ಭದಲ್ಲಿ ಅತಿ ಹೆಚ್ಚು ಕಷ್ಟ ಆಗ್ಬೋದು. ಈ ಕಾರಣಕ್ಕೆ ಪ್ರತಾಪ ಸಿಂಹ ಅವರು ಬೇಡ ಅಂತ ಹೇಳಿ ತಳಮಟ್ಟದ ಕಾರ್ಯಕರ್ತರು ಹಾಗೂ ಸ್ಥಳೀಯ ನಾಯಕರುಗಳು ಅಭಿಪ್ರಾಯವನ್ನ ಮುಂದೆ ಇಟ್ಟಿದ್ದಾರೆ ಅನ್ನೋದು ಈಗ ಬರ್ತಿರುವಂತಹ ಮಾಹಿತಿ. ಸಭಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.